ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮ್ಮ ಮುಖಕ್ಕೆ ನೈಸರ್ಗಿಕವಾದಂತಹ ಹೊಳಪು ಬರಬೇಕು, ಚರ್ಮ ತಾಜಾ ಮತ್ತು ಆರೋಗ್ಯಕರವಾಗಿ ಕಾಣಬೇಕು ಅಂತ ಬಯಸ್ತಾ ಇದ್ದೀರಾ? ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮಗಾಗಿ. ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದಂತಹ ಕೇವಲ ಎರಡು ಪದಾರ್ಥಗಳಿಂದ ತಯಾರಾಗುವಂತಹ ಒಂದು ಅದ್ಭುತವಾದಂತಹ ಫೇಸ್ ಪ್ಯಾಕ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಫೇಸ್ ಪ್ಯಾಕ್ ಅನ್ನ ತಯಾರು ಮಾಡಿಕೊಂಡು ಉಪಯೋಗಿಸಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫೇಸ್ ಪ್ಯಾಕ್ ಅನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂತದ್ದು ಕೇವಲ ಎರಡು ಪದಾರ್ಥಗಳು. ಮತ್ತೆ ಈ ಫೇಸ್ ಪ್ಯಾಕ್ ನಮ್ಮ ಚರ್ಮವನ್ನ ಸ್ವಚ್ಛಗೊಳಿಸುತ್ತೆ, ಹೊಳಪನ್ನ ನೀಡುತ್ತೆ ಮತ್ತು ಚರ್ಮವನ್ನ ಮೃದುವಾಗಿಸಿ ನೈಸರ್ಗಿಕವಾದಂತಹ ಕಾಂತಿಯನ್ನ ನೀಡುತ್ತೆ. ನಮ್ಮ ಇವತ್ತಿನ ಫೇಸ್ ಪ್ಯಾಕ್ ಅನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು 1 ಚಮಚ ಕಿತ್ತಳೆ ಸಿಪ್ಪೆ ಪುಡಿ ಅಥವಾ ಆರೆಂಜ್ ಪೀಲ್ ಪೌಡರ್ ಮತ್ತೆ 1 ಚಮಚ ಮೊಸರು. ಮೊದಲಿಗೆ ಒಂದು ಬೌಲಲ್ಲಿ 1 ಚಮಚ ಆರೆಂಜ್ ಪೀಲ್ ಪೌಡರ್ ಅನ್ನ ತಗೊಳ್ಳೋಣ. ಅದಕ್ಕೆ 1 ಚಮಚ ಮೊಸರನ್ನ ಸೇರಿಸ್ಕೊಳ್ಳೋಣ. ಸೊ ಇವೆರಡನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಮೃದುವಾದಂತಹ ಪೇಸ್ಟ್ ಅನ್ನ ತಯಾರು ಮಾಡ್ಕೊಳ್ಳೋಣ. ತಯಾರಾದಂತಹ ಫೇಸ್ ಪ್ಯಾಕ್ ಅನ್ನ ನೀವು ನಿಮ್ಮ ಮುಖಕ್ಕೆ ಹಚ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಿಮ್ಮ ಮುಖನ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಿದ್ದ ಆದ್ಮೇಲೆ ಫೇಸ್ ಪ್ಯಾಕ್ ಅನ್ನ ನಿಮ್ಮ ಮುಖಕ್ಕೆ, ಕುತ್ತಿಗೆ ಮೇಲೆಲ್ಲ ಸಮನಾಗಿ ಹಚ್ಚಿ. ಫೇಸ್ ಪ್ಯಾಕ್ ಅನ್ನ ಹಚ್ಚಿ ಆದ್ಮೇಲೆ ಅದನ್ನ 10 ರಿಂದ 15 ನಿಮಿಷ ಒಣಗೋದಕ್ಕೆ ಬಿಟ್ಬಿಡಿ. 15 ನಿಮಿಷದ ನಂತರ ತಣ್ಣನೆ ನೀರಲ್ಲಿ ನಿಮ್ಮ ಮುಖನ ತೊಳ್ಕೊಳ್ಳಿ. ಈ ಫೇಸ್ ಪ್ಯಾಕ್ ಅನ್ನ ಹಚ್ಕೊಳ್ಳೋದ್ರಿಂದ ಮುಖಕ್ಕೆ ನೈಸರ್ಗಿಕವಾದಂತಹ ಗ್ಲೋ ಬರುತ್ತೆ. ಚರ್ಮ ತಾಜಾ ಮತ್ತು ಮೃದುವಾಗಿ ಕಾಣುತ್ತೆ. ಮುಖದ ಡಲ್ನೆಸ್ ಏನಾದ್ರೂ ಇತ್ತಂದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಇದನ್ನ ನಾವು ಮನೆಯಲ್ಲಿ ತುಂಬಾ ಸುಲಭವಾಗಿ ತಯಾರು ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಫೇಸ್ ಪ್ಯಾಕ್ ಅನ್ನ ವಾರದಲ್ಲಿ 1 ರಿಂದ 2 ಬಾರಿ ಬಳಸಿ. ನಿಮ್ಮ ಚರ್ಮ ತುಂಬಾನೇ ಸೆನ್ಸಿಟಿವ್ ಆಗಿದ್ರೆ ಮೊದಲು ಕೈ ಮೇಲೆ ಹಚ್ಚಿ ಟೆಸ್ಟ್ ಮಾಡಿ, ಆಮೇಲೆ ಮುಖಕ್ಕೆ ಹಚ್ಚಿ. ಇದ್ರ ಜೊತೆಗೆ ಸಾಕಷ್ಟು ನೀರನ್ನು ಕುಡಿಯುವಂಥದ್ದು, ಉತ್ತಮ ನಿದ್ರೆಯನ್ನು ಮಾಡುವಂಥದ್ದು ಮತ್ತು ಆರೋಗ್ಯಕರವಾದಂತಹ ಆಹಾರವನ್ನು ಸೇವಿಸುವಂಥದ್ದು ಕೂಡ ಚರ್ಮದ ಹೊಳಪಿಗೆ ತುಂಬಾನೇ ಮುಖ್ಯ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ಫೇಸ್ ಪ್ಯಾಕ್ ನಿಮ್ಗೆ ಹೆಂಗೆ ಅನಿಸ್ತು, ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಉಪಯೋಗಿಸಿ ನೋಡಿ ಮತ್ತೆ ರಿಸಲ್ಟನ್ನು ನನ್ನ ಜೊತೆ ಶೇರ್ ಮಾಡಿ. ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.